ಬಂಡೀಪುರ ಸಫಾರಿಗೆ ಬ್ರೇಕ್, ವ್ಯಾಪಾರಿಗಳು ಕಂಗಾಲಾಗಿದ್ದಾರೆ. ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ನೋಡಿ, ಬಂಡೀಪುರ ಸಫಾರಿಗೆ ಸಾಕಷ್ಟು ಜನ ಹೋಗ್ತಾ ಇದ್ರು. ಇದರಿಂದ ಏನಾಗ್ತಾ ಇತ್ತು, ಅಲ್ಲಿ ಒಂದಿಷ್ಟು ಜನ ವ್ಯಾಪಾರಸ್ಥರಿಗೆ ಬಹಳ ಅನುಕೂಲ ಆಗ್ತಾ ಇತ್ತು. ಪ್ರತಿನಿತ್ಯ ವ್ಯಾಪಾರ ನಡೀತಾ ಇತ್ತು, ಅದರಿಂದ ಹೊಟ್ಟೆಪಾಡು ಕೂಡ ನಡೀತಾ ಇತ್ತು. ಈಗ ಸಫಾರಿಗೆ ಬ್ರೇಕ್ ಹಾಕಿಕೊಂಡಿದ್ರಿಂದ ಸಹಜವಾಗಿ ಅಲ್ಲಿನ ಜನರಿಗೆ ಒಂಥರ ಹಿಂಸೆ ಮತ್ತು ನಷ್ಟ, ಹೆಂಗಪ್ಪ ಜೀವನ ಮಾಡೋದು ಅನ್ನೋ ಟೆನ್ಷನ್ನು. ಮಾನವ ವನ್ಯಜೀವಿ ಸಂಘರ್ಷಕ್ಕೆ ಸಫಾರಿಯನ್ನ ಬಂದ್ ಮಾಡಲಾಗಿದೆ. ಬಂಡೀಪುರ ಕಾಡಂಚಿನ ಜನರ ಕಥೆ ಮೂರಾಬಟ್ಟೆ ಆಗಿ ಹೋಗಿರೋದೀಗ. ಸಫಾರಿಯಿಂದ ಬದುಕು ಕಟ್ಟಿಕೊಂಡಿದ್ದಂಥ ಕಾಡಂಚಿನ ಜನ, ಹೋಟೆಲ್, ಗೂಡಂಗಡಿಗಳು, ಖಾಸಗಿ ರೆಸಾರ್ಟ್ಗಳು ಎಲ್ಲವೂ ಕೂಡ ಬಂದಾಗಿದ್ದಾವೆ. ಸಫಾರಿಗೆ ಬರೋರನ್ನೇ ನಂಬಿದವರ ಬದುಕು ಅತಂತ್ರ ಸ್ಥಿತಿಯಲ್ಲಿದೆ. ಈಗ ಸಫಾರಿ ಕೇಂದ್ರ ಖಾಲಿ ಹೊಡಿತಾ ಇದೆ. ವ್ಯಾಪಾರ ಇಲ್ಲದೆ ಜನ ಅಳಲು ತೋಡಿಕೊಳ್ತಾ ಇದ್ದಾರೆ. ವ್ಯಾಪಾರಸ್ಥರು ಸಫಾರಿ ಓಪನ್ ಮಾಡಬೇಕು ಅಂತ ವ್ಯಾಪಾರಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸರ್, ಇಲ್ಲಿ ಇವಾಗ ಸಫಾರಿ ಕ್ಯಾಂಪಸಲ್ಲಿ ಒಂದು ಟೀ ಅಂಗಡಿ ಇಟ್ಕೋತೀವಿ. ಯಾಕಂದರೆ ಇಲ್ಲಿ ಬರೋ ಪ್ರವಾಸಿಗರಿಗೆ ಇದರಿಂದೇ ನಮ್ಮದು ಒಂದು ಫ್ಯಾಮಿಲಿ ನಡೆಯುತ್ತೆ. ಅದರಿಂದ ಟೀ ಆಗ್ಬೋದು ಅಥವಾ ಏನೋ ಒಂದು ಫುಡ್ದಾಗ್ಬೋದು. ಇಲ್ಲಿ ಸುಮಾರು ನಮ್ಮ ಅಂದರೆ ಬೇರೆಯವರಂತೂ ಯಾರೂ ಇಲ್ಲ ಸರ್. ಇಲ್ಲಿ ಎಲ್ಲ ನಮ್ಮ ಅಕ್ಕಪಕ್ಕ ಕಾಡಂಚಿನ ಜನಗಳೇ ಇಲ್ಲಿರೋದು, ಬೇರೆ ಯಾರೂ ಇಲ್ಲ ಇಲ್ಲಿ. ನಾವು ಇಲ್ಲಿಂದ ಯಾಕಂತಂದರೆ ಇಲ್ಲಿ ಪ್ರವಾಸಿಗೆ ಬರೋರಿಂದ ಟೀ ಕಾಫಿ ಕುಡಿತಾರೆ, ಅದರಿಂದ ನಮ್ಮ ಜೀವನ ನಡೀತಿತ್ತು. ಆದ್ದರಿಂದ ಈ ಸಫಾರಿ ಬಂದ್ ಮಾಡಿದ್ರಿಂದ ನಮಗೆ ತುಂಬ ತೊಂದರೆ ಆಗಿದೆ. ಆ ಥರ ಮಾಡೋದಾದಿದ್ದರೆ ಈಗ ಮೇನ್ ರೋಡಲ್ಲಿ ಇವಾಗ ಗೂಡ್ಲೂರ್ಗೆ ಹೋಗೋ ರೋಡು ಆ ಕಾಡಿನೊಳಗಡೆ ಹೋಗೋದು ಸರ್. ಅದು ಅದರಿಂದ ಯಾಕಂದರೆ ಸಫಾರಿ ಒಳಗಡೆ ಹೋಗೋದ್ರಿಂದ ತೊಂದರೆ ಆಗೋದಿದ್ದಾದರೆ ಅಲ್ಲಿ ನಮ್ಮ ಇಲ್ಲಿಂದ 80 ಕಿಲೋಮೀಟ್ರು ಇರೋದು. ಅದು ಅಲ್ಲಿ ಹುಲಿ ಹೊಡೆದಿರೋದ್ರಿಂದ ಇಲ್ಲಿ ಏನೂ ಸಮಸ್ಯೆ ಇಲ್ಲ. ಆದರೂ ಈ ಸಫಾರಿಯಿಂದ ನಮಗೆ ಎಲ್ಲ ತೊಂದರೆ. ಸ್ಥಳೀಯರು ನಾವೆಲ್ಲ ಇಲ್ಲಿ ನಾವೊಂದು ಜೀವನ ಮಾಡ್ತಾಯಿದ್ದೀವಿ. ಎಲ್ಲ ಕೂಲಿ ಕಾರ್ಮಿಕರ ಥರ ಕೆಲಸ ಮಾಡ್ತಾಯಿದ್ದೀವಿ. ಸಫಾರಿಲಿ ಕೆಲಸ ಮಾಡೋಂಥ ಕೂಲಿ ಕಾರ್ಮಿಕರಿದ್ದಾರೆ. ಬಟ್ ರೋಡ್ ಅಂಚಲ್ಲಿ ಎಲ್ಲ ಹೋಟ್ಲುಗಳಿದೆ ಮತ್ತು ರೆಸಾರ್ಟ್ಗಳಿದೆ. ಅಲ್ಲಿ ಕೆಲಸ ಮಾಡೋಂಥ 100 ಜನ ಇದ್ದಾರೆ. ಆದರೆ